ನಿವಾಸದ ಮೇಲೆ ದಾಳಿ ಮಾಡಿರುವಂತದ್ದು. ದಾಳಿ ಮಾಡಿ ಸುಮಾರು 12 ಅಧಿಕಾರಿಗಳು ಈಗಾಗಲೇ ನಲಪಾಡ್ ನಿವಾಸದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಆರ್ಪಿಎಫ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ಈಗಾಗಲೇ ನಿಯೋಜನೆ ಕೂಡ ಮಾಡಿರುವಂತದ್ದು. ಏನು ಜೊತೆಗಿನ ನಲಪಾಡ್ ಜೊತೆಗೆ ಶಾಸಕ ಆರಿಸ್ ಅವರ ನಿವಾಸದಲ್ಲಿ ಈಗಾಗಲೇ ಬೀಡು ಬಿಟ್ಟು ಸಾಕಷ್ಟು ಯಾರನ್ನು ಕೂಡ ಅವರ ಮನೆಯೊಳಗೆ ಅನುಮತಿ ಇಲ್ಲದೆ ಒಳಗಡೆ ಬಿಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಬರುವಂತ ಪ್ರತಿಯೊಂದು ವಸ್ತುವನ್ನ ಪರಿಶೀಲನೆ ಮಾಡಿ ಅದನ್ನ ಪರಿಶೀಲನೆ ಮಾಡಿ ಈಗಾಗಲೇ ಏನು ಸಿಆರ್ಪಿಎಫ್ ಸಿಬ್ಬಂದಿ ಅದನ್ನ ಒಳಗೆ ಕಳಿಸುವಂತದ್ದು. ಜೊತೆಗೆ ಇಡಿ ಅಧಿಕಾರಿಗಳು ಸುಮಾರು ಒಂದು 5 ಗಂಟೆಯಿಂದ ಮನೆಯಲ್ಲೇ ಇದ್ದಾರೆ. ಸಾಕಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ. ಮಾಹಿತಿಗಳು ಸದ್ಯಕ್ಕೆ ಜೊತೆಗೆ ಶಾಸಕ ಆರಿಸ್ ಅವರ ನಿವಾಸದಲ್ಲಿ ಈಗಾಗಲೇ ಬೀಡು ಬಿಟ್ಟು ಸಾಕಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಕೂಡ ಈ ನಲಪಾಡ್ ಅವರ ನಿವಾಸದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲೂ 4.5 ಕೋಟಿಯಷ್ಟು ಸಿಟಿ ಜೊತೆಗಿನ ಒಂದಷ್ಟು ವ್ಯವಹಾರ ಗೊತ್ತಾಗಿದೆ. ಆ ವ್ಯವಹಾರದ ಹಿನ್ನೆಲೆ ಕಚೇರಿಯಲ್ಲಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ವೀಣಾ, ನಿವಾಸದಲ್ಲೇ ಇದ್ದಾರೆ, ಅಧಿಕೃತವಾಗಿ ಅವರು ಇದಾರ ಇಲ್ವಾ ಅಂತ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಅವರ ಸರ್ಕಾರಿ ವಾಹನ ಇಲ್ಲೇ ಇರೋ ಕಾರಣದಿಂದ ಬೇಡ ಇದುವರೆಗೂ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಇಡಿ ಅಧಿಕಾರಿಗಳಿಗೂ ಜೊತೆಗೆ ಹೊರತುಪಡಿಸಿ ಕೇವಲ ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಊಹಾಪೋಹಗಳು ಇಬ್ಬರ ನಡುವೆ ವ್ಯವಹಾರ ಇದೆ ಅನ್ನುವಂತ ಊಹಾಪೋಹ ರೈಡ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಜೊತೆಗೆ ಒಂದಷ್ಟು ದಾಖಲಾತಿಗಳನ್ನ ಈಗಾಗಲೇ ಸಿಕ್ಕಿದ್ದಾವೆ. ಅಂದ್ರೆ ಸಿಕ್ಕಿ ಜೊತೆಗಿನ ಒಂದಷ್ಟು 4.5 ಕೋಟಿಯಷ್ಟು ಅವ್ಯವಹಾರ ಇಬ್ಬರ ನಡುವೆ ಆಗಿದೆ ಅಂತ, ಹಣದ ವ್ಯವಹಾರ ಆಗಿದೆ. ಆ ಹಣದ ವ್ಯವಹಾರ ಸಿಕ್ಕಿ ಬಿಟ್ಕಾಯಿನ್ ಆರೋಪಿ ಆಗಿರುವಂತದ್ದು. ಹೀಗಾಗಿ ಆತ ಇಬ್ಬರ ನಡುವೆ ಒಂದು ಹಗರಣ ಆರೋಪಿ ನಡುವೆ ಈ ಒಂದು ಹಣದ ವ್ಯವಹಾರ ಯಾಕಾಯಿತು ಅನ್ನೋದು ತನಿಖೆ ನಡೆಸುವಂತ ಸಲುವಾಗಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.